ಅವರ ನಮಸ್ಕಾರ ರೀ. ತಮ್ಮ ಹೆಸರು ಹೇಳ್ರಿ ನಮ್ಮಮ್ಮರ. ನನ್ನ ಹೆಸರು ಅಮೀನ್ ಬಿ ತಂದಿ ಬುಡ್ನೆ ಸಾಬ್ನದಾಪ್ರಿ. ಇದು ಹುಟ್ಟತ್ಲೆ ಹೋಗೈತಿ ಅಂದ್ರೆ ಹುಟ್ಟು ಮುಂಚೆಗೇನ? ಇಲ್ರಿ, ಹುಟ್ಟತ್ಲೇನ ನಮ್ಮ ಕಣ್ಣು 13 ದಿನಕ್ಕೆ ಹುಟ್ಟತ್ಲೆ ಹಿಂಗಿದ್ವು ಅಂತ್ರಿ. ಹುಟ್ಟಿಂದ ಹಿಂಗೆ ತೆರ್ಕೊಂತ ಬಂದಂಗೆಲ್ಲ ಹಿಂಗಾಗಿದ್ವು ಅಂತ್ರಿ. ನಮ್ಮ ಕಣ್ಣಾಗ ಒಟ್ಟ ಕರೆ ಗುಡ್ಡಿಲ್ರಿ. ನೋಡ್ರಿ, ಕರೆ ಗುಡ್ಡಿನೇ ಇಲ್ರಿ ನಮ್ಮ ಕಣ್ಣಾಗ. ಯಾವ ಕಾರಣಕ್ಕಾಗಿ ಹೋಗೈತೆ ಅಂತ ಡಾಕ್ಟರ್ ಏನಾದ್ರು ತೋರಿಸಿದ್ರಿ? ಅವಾಗ ಮೋದಿ ಅಂತಿದ್ದೀನ್ರಿ. ಅಲ್ಲೇ ನಮ್ಮ ಅಪ್ಪಾರು ಕರ್ಕೊಂಡು ಹೋಗಿದ್ರಿ. ಅವಾಗ ಚೀಟಿ ಮೇಲೆ ನಡೆಸ್ತಿದ್ರಂತ್ರಿ. ಕಣ್ಣು ಬರುವವರೆಗೆ ನೀಲಿ ಚೀಟಿ ಇವನು ಏನೋ ಕೊಡ್ತಿದ್ರಂತ. ನಮ್ಗೆ ಅರ್ಶಿನ ಕಲರ್ ಚೀಟಿ ಕೊಟ್ರಂತ್ರಿ. ಬರಂಗಿಲ್ಲ ಹೋಗುವಂತ. ಇಲ್ಲೇ ಗಜೇಂದ್ರ ಗಡ್ಯದಾಗ ಬಂದಿದ್ರಿ ಅವರು. ಅವಾಗ ನಾ ಕರ್ಕೊಂಡು ಹೋದ್ರು. ಅವಾಗ ಬರೋದಿಲ್ಲ ಅಂದಿಂದ ನಾ ಯಾವ ಡಾಕ್ಟರ್ ಹುಡುಕಂತ ತೋರಿಸಿಲ್ರಿ ನಾನು. ಯಾಕಂದ್ರೆ ನಮ್ಮ ಹುಟ್ಟತ್ಲೆ ಹೋಗ್ಯಾವಲ್ರಿ. ನಡ್ಬರ್ಕ ಹೋಗಿದ್ವು ಆದ್ರೆ ಹೆಂಗಾರ ಮಾಡ್ತಿದ್ರು. ಹುಟ್ಟತ್ಲೆ ನಿಮ್ಮ ತಂದೆ ತಾಯಿಗೆ ಎಷ್ಟು ಮಕ್ಕಳು? ನಮ್ಮ ತಂದೆ ತಾಯಿಗೆ 2 ಹೆಣ್ಮಕ್ಳು ಇದ್ದೀವಿ ರೀ, 2 ಗಂಡ್ಮಕ್ಳು ಇದ್ರು. ನಮ್ಮ ಅಕ್ಕರು ಒಬ್ಬರು ತೀರ್ ಹೋದ್ರು, ನಮ್ಮ ಅಣ್ಣರು ಒಬ್ಬರು ತೀರ್ ಹೋದ್ರು. ನಮ್ಮ ತಮ್ಮ ನಾನು ಅಷ್ಟ ಅದೀವ್ರಿ. ಅವರು ಚಲೋ ಅದಾವ್ರಿ. ನಮ್ದು ಅಷ್ಟ ರೀ. ಹಲೋ ಹಲೋ, ಮತ್ತೆ ನಿಮ್ಮನ್ನ ನೋಡ್ಕೊಳ್ಳೋರು ಯಾರು ಹೇಳ್ರಿ? ಅವಾಗ ನೋಡ್ಕೊಳೋರು ಯಾರು ಇದ್ದಿದ್ದಿಲ್ರಿ. ತಾವ್ಯಾರ? ಅವಾಗ ನಿಮ್ಮಂತಾರು ಮನ್ಯಾಗ ನಮ್ಮೂರ್ ದೈವ ಒಂದ್ ರೊಟ್ಟಿ ಇದ್ರ ಅರ್ಧ ರೊಟ್ಟಿ ಅರ್ಧ ರೊಟ್ಟಿ ನಾ ತಿಂದಿ ತಾವು ತಿಂದಾರ್ರಿ. ವಿಕಾಸಿಂದನೇ ಅಲ್ರಿ ಇದು. ಈಗ ಅದಾರ ತಮ್ಮನ ಹೆಂಡತಿ ಅದಾರ. ಆದ್ರೂ ಇಲ್ಲೇ ಮನೆ ಊರಾಗಿದೆ ಅಲ್ರಿ ಸರ್. ಹೌದೌದು. ಅಂತವ್ಗಳು ಹೆಂಡ್ರಿ ಇರೋದು ಕಷ್ಟ ಅಲ್ರಿ. ನಮ್ಮಂತವ್ರಿಗೆ ಏನಾಗತ್ರಿ? ಅದಾವ 2 ಬಂಡಿ ಅದಾವ, ಹೊಸ ಬಂಡಿ ಐತಿ ಒಂದು. ಹಂಗಾರಿ ನಾನು ಬಾ ಬಾ ಇಲ್ಲೇ ಮನ್ಯಾಗ ಅದೀನಿ ಬಾ. ಇನ್ನು ನಮ್ಮ ತಂದೆ ತಾಯಿ ಸತ್ತಿಂದ ಮುಕ್ಕೊಂಡ್ಬಿಟ್ಟು. ಇಲ್ಲ ಬಾ ಬಾ ನೀ ಊರಿಗೆ ಬಾ. ನಾನು ಇಲ್ಲೇ ನಮ್ಮ ಮತ್ತಿದ ವಿಡಿಯೋ ಮಾಡ್ತಿದ್ನಲ್ಲ, ಅವರು ಇಂಟರ್ವ್ಯೂ ಮಾಡಕ ಟಿವಿ ಚಾನಲ್ನಾರ ಬಂದಾರ. ಅವರು ಇಲ್ಲೇ ಅವ್ರ ಮನ್ಯಾಗ ಅದೀನಿ, ಇಲ್ಲೇ ದಾರಿಗೆ ಅದೀನಿ ಬಾ. ಥರ ನನ್ನ ಮೊಮ್ಮಗಳ ಅಂತಂದು ಮನೆಗೆ ಕರ್ಕೊಂಡು ಹೋಗಿ ನನ್ನ ತಲೆ ಎಲ್ಲ ಬೆಚ್ಚಿ ಹೆಣ್ಣು ನೋಡಿ ಎಲ್ಲ ಇದು ಮಾಡಿದ್ರಿ ಸರ. ಹಂಗೆ ಮಾಡಿ ಮತ್ತು ಅವರು ಭಾಳ ನೋಡ್ಕೊಂಡ್ರಿ ಬಿಡ್ರಿ. ಮತ್ತು ಈಗ ಅವ್ರು ಸ್ವಸ್ಥರಾದರೂ ನೋಡ್ಕೊತಾರ. ಹೋದ್ರೆ ನಾನಾಗಲಿ ಹೋದ್ರೆ ನಾನು ಎಲ್ಲಿ ಹೋಗಂಗಿಲ್ರಿ ಈಗ. ಯಾಕಂದ್ರೆ ಈಗ ನೀರು ಇದು ಗಟ್ರ ಇದಾವಲ್ರಿ. ಎಲ್ಲಾರ ಜಾರಿಗಿರ್ ಬಿದ್ದೇನು, ನಾನು ಬಿದ್ದರೆ ನಾನು ನೋಡುವಾರಿಲ್ಲ ಅಂತಂದು ಎಲ್ಲಿ ಹೋಗಿಲ್ರಿ ಸರ್ ನಾನು. ಬೇಕಂದ್ರೆ ತಾವ ಕರೀತಾರ, ಬಂದು ಕರ್ಕೊಂಡು ಹೋಗ್ತಾರ, ಹೋಗ್ತೀನಿ ಮತ್ತು ಹೊಳೆ ಬರ್ತೀನಿ. ಪಿಂಚಣಿ ಏನಾರು ಮಾಡ್ಸ್ಯಾರನ್ರಿ? ಪಿಂಚಣಿ ರೀ. ಅವಾಗ ನನಗೆ ನಮ್ಮೂರ ಚೇರ್ಮನ್ ಅಂತಿದ್ರಿ. ಅವರ ಹಿಡಿದು ಪಾಪ ಅಂತಂದು ಕರ್ಕೊಂಡ್ಕೊಂಡು ಹೋಗಿ ಮಾಡಿಸಿದ್ರಿ. 40 ರೂಪಾಯಿ ಇತ್ರಿ. ನಿಮ್ಮ ಮುಂದೆ ಯಾಕೆ ಸುಳ್ಳು ಹೇಳಬೇಕು. 40 ರೂಪಾಯಿ ಪಗಾರದಾಗ ಮತ್ತು 50 ರೂಪಾಯಿ ಆತ್ರಿ. 50 ರೂಪಾಯಿಗಿಂದ 75 ಹಿಂಗೆ ಏರ್ಕೊಂತ ಬಂತಲ್ರಿ. 400ಕ್ಕೆ ನಿಂತ್ರಿ ಅದು. 400ಕ್ಕೆ ನಿಂದ್ರನ ನಮ್ಮ ಊರಾಗ ಒಬ್ಬರು ಮೇಡಮ್ ಅವ್ರು ಬಂದಿದ್ದರು, ಸರ್ಕಾರದ ದವಾಖಾನೆಯವರು. ಅಮೀನಾ, ಇನ್ನು 600 ರೂಪಾಯಿ ಬರ್ತೈತೆ, ನಿನಗೆ ಯಾಕದು ಈ 400 ರೂಪಾಯಿದಾಗ ನಿನ್ನ ಜೀವನ ಸಾಗಂಗಿಲ್ಲ ಅಂತಂದರು. ಮತ್ತು ಗದಿಗೆ ಹೋಗಿ ಸರ್ಟಿಫಿಕೇಟ್ ತೆಗೆಸ್ಕೊಂಡ್ಬಂದು ಮತ್ತೆ ಏನೇ ಮಾಡಿ ಅದು 1000 ರೂಪಾಯಿ ಬರೋಕತ್ರಿ. ಮತ್ತು ಈಗ 1400 ಬರ್ತೈತ್ರಿ ಸರ. 1400 ಬಂದ್ರೂ ಒಂದು ಪ್ಯಾಕೆಟ್ ಎಣ್ಣೆಗೆ 135 ರೂಪಾಯಿ ರೀ. 1 kg ಸಕ್ಕರೆಗೆ 45 ರೂಪಾಯಿ ರೀ. ಹಿಂಗಾಗಿ ಜೀವನ ಮತ್ತು ಹೆಂಗಾರ ಮಾಡೋದಲ್ರಿಪ್ಪ. ಜೀವನ ಸಾಗಂಗಿಲ್ಲ ಅಂದ್ರೆ ನಾವೇನು ದುಡಿಯಕ್ಕೆ ಹೋಗೋರ, ಬಡಿಯಕ್ಕೆ ಹೋಗೋರ. ಆದ್ರೆ ಇಲ್ಲೇ ಬಂದಲ್ಲೇ ಒಂದಿಟ್ಟಿಟ್ಟು ಉಳ್ಳಾಗಡ್ಡಿ ಹೆಚ್ಚುತ್ತಿದ್ದೆ. ಒಂದು ಮಂದಿ 5-6 ಪುಟ್ಟಿ 8 ಪುಟ್ಟಿ, ಅದು ನಾನು 2 ಪುಟ್ಟಿ ಹಾಕಿದ್ದು. ಉಳ್ಳಾಗಡ್ಡಿ ಹೆಚ್ಚಕ್ಕೆ ಬರ್ತಾನೆ ಕಣ್ಣಿಲ್ಲ ಅಂದ್ರೆ ಒಂದು ಹೆಚ್ಚುತ್ತೀನಿ ರೀ. ಏನು ತಗದ ಮಾಡ್ತೀವಿ ಹೇಳೈತಿ. ನಾನು ಉಳ್ಳಾಗಡ್ಡಿ ಹೆಚ್ಚುತ್ತೀನಿ ರೀ. ಮತ್ತು ಬಿಟ್ಟುಕೊಟ್ಟು ಹೋದ್ರೆ ರೊಟ್ಟಿನೂ ಮಾಡ್ತೀನಿ ರೀ. ಮತ್ತು ರೀ ಇದು ಬಿಟ್ಕೊಟ್ಟು ಹೋದ್ರೆ ರೊಟ್ಟಿ, ಪಲ್ಯ, ಅನ್ನ, ಸಾರು. ಮತ್ತು ನಮ್ಮ ತಮ್ಮನ ಜನರು ಬಿಟ್ಕೊಟ್ಟು ಈಗ ದುಡಿಯಕ್ಕೆ ಹೋಗ್ಯಾರ. ಮತ್ತು ಅವ್ರು ಬಿಟ್ಟು ಹೋದ್ರೆ ಮಾಡ್ತೀನಿ ರೀ.
ಅದೇನ್ ಗೊತ್ತಾಗತ್ರಿ ಮಾಡೋದು ನಿಮ್ಗೆ? ರೊಟ್ಟಿ ಹಿಂಗೆ ಬಡದು ಹಿಂಗೆ ತಗೊಂಡು ಹಿಂಗೆ ಹಿಡಿದು ಹಿಂಗೆ ಹಂಚಿನಾಗ ಹಾಕ್ತೀನಿ ರೀ. ಎಡಗೈಲಿ ಬಿಸಿ ಎಷ್ಟು ಮಟ್ಟಿಗೆ ಐತೆ ಅನ್ನೋದು ನೋಡ್ಕೊಂಡು ನೀವು ಅದನ್ನ ಹ್ಞೂ ರೀ. ಅದು ಯಾವಾಗ್ಲಿದ್ದು ಕಲ್ತ್ರಿ ನೀವು? ನಮ್ಮ ತಂದೆ ತಾಯಿ ತೀರ್ ಹೋದ್ಮೇಲೆ ಕಲ್ತೀನಿ ರೀ. ಮತ್ತು ನಮಗೆ ಮಾಡೋಕೆ ಬರ್ಬೇಕಲ್ರಿ ಸರ್. ಒಂದ್ಸಲ ಜಿಗಟ್ ಹಾಕಿದೆ, ಹಸಿ ನೀರು ಆತು, ದನಕ್ಕೆ ಇಟ್ವಿ. ಮತ್ತೊಂದ್ಸಲ ಹಿಂಗಂತಂದು ಬಂದು ಹೇಳಿದ್ರು ಮಾಡಬಾರ್ದ, ನಮ್ಮ ಕೈ ಎಷ್ಟು ದಪ್ಪ ಇದ್ದು ಅಷ್ಟು ದಪ್ಪ ಅದು ರೊಟ್ಟಿ. ಅವನು ತಿನ್ಲೇ ಇಲ್ರಿ ನಮ್ಮ ಮನ್ಯಾಗ. ಮತ್ತು ಒಂದಿನ ಒಂದಿಟ್ಟು ತಿನ್ನೋ ಹಂಗೆ ಆದವು ರೀ. ಮತ್ತು ಇತ್ತಾಗ ಮಾಡಕತ್ತಿದ್ದೀನಿ ರೀ. ನಮ್ಮ ತಮ್ಮನ ಲಗ್ನಾಗ ಮಟ ಈಗ ಮಾಡ್ತೀನಿ ರೀ ಈಗೂ. ಆದ್ರೆ ಈಗ ಅವ್ರು ಬಿಟ್ಟು ಹೋದ್ರೆ ಮಾಡ್ತೀನಿ. ಬಿಟ್ಟು ಹೋದ್ರೆ ಕಸ ಮುಸುರಿ ಇದು ಒಗ್ಯಾನ ಮತ್ತು ನೀರು ಇಲ್ಲೇ ನಳ ಅದಾವಲ್ಲ, ನೀರು ತುಂಬ್ತೀನಿ, ಎಲ್ಲ ಮಾಡ್ಕೊತೀನಿ ರೀ ನಮ್ಮ ಮನೆಯಿಂದ. ಒಂದಿನೂ ನಿಮ್ಗೆ ಎಲ್ಲರೂ ಥರ ಜೀವನ ಚೆನ್ನಾಗೈತಿ, ನಂದು ಯಾಕೆ ಈ ಥರ ಜೀವನ ಇಟ್ಟಾರ ದೇವ್ರು ಅಂತೇಳಿ ಐತ್ರಿ ಸರ. ಏನು ಮಾಡ್ಬೇಕ್ರಿ? ಐತ್ರಿ, ಏನು ಮಾಡಬೇಕು ಈಗ? ನಾನು ಹೊಟ್ಟಸ್ತೈತೆ ಅಂತಂದು ಒಂದು ರೊಟ್ಟಿ ತಿಂದಿನಲ್ಲ ವಿನ ನಾ ಬೇರೆ ಕೆಲಸ ಮಾಡೀನಂತಂದು ನಾವು ಇದು ಮಾಡಿಲ್ರಿ ಸರ್ ನಾನು. ಐತ್ರಿ, ನಂಗೆ ಮುಂದೆ ಎಲ್ಲರೂ ಹೋದ್ರೆ ಸುಖ ಸಿಗ್ತೈತಲ್ಲ, ಸತ್ತಲ್ಲಾರು ಸುಖ ಸಿಗ್ಲಪ್ಪ ಅಲ್ಲ ಅಂತ ಬೇಡ್ಕೊತೀನಿ ರೀ ನಾನು. ಮತ್ತು ಇಷ್ಟು ಮಾತ್ರ ಗ್ಯಾರಂಟಿ ನೋಡ್ರಿ, ನಂದು ಏನು ತಪ್ಪಿಲ್ರಿ ಸರ. ನಮ್ಮ ಮನೆ ಬರ ಚಲೋ ಇಲ್ರಿ. ನಾನು ಭೂಮಿ ಮೇಲೆ ಹುಟ್ಟಬಾರ್ದಾಗಿತ್ತು, ಹುಟ್ಟೀನಿ ನಾನು. ನಿಮ್ಮ ತಂದೆ ತಾಯಿಗೆ ಏನಾಗಿತ್ತು ರೀ? ಅವರಿಗೆ ಕ್ಯಾನ್ಸರ್ ಆಗಿತ್ತು ರೀ ಸರ. ಕ್ಯಾನ್ಸರ್ ಆಗಿ ಸತ್ತು ಹೋದ್ರಿ. ನಮ್ಮ ಅಪ್ಪರ ಕೈ ಇಲ್ಲಿ ವಾಳ್ ಅಂತಂದು ಅದು ವಾಳಾಗಿದ್ವಿ. ಮತ್ತು ಹಿಂಗೆ ಇಲ್ಲಿ ಕೈ ಕಟ್ ಮಾಡಿದ್ರಿ. ಅಲ್ಲಿ ಕೈ ಕಟ್ ಮಾಡುತ್ತೆ ಇಲ್ಲಿ ಸೇರ್ಕೊಂತ್ರಿ. ಅದು ಒಡೆದು ಬಿಡ್ತು ತಕ್ಷಣ ನಮ್ಮ ಅಪ್ಪ ಸತ್ತನ್ರಿ. ನಮ್ಮ ಅವ್ರಿಗೇನು ಹೊಟ್ಟೆಗಾಗಿತ್ತು ರೀ. ಅದು ಒಡೆದ್ಬಿಟ್ಲೆ ನಮ್ಮ ಅವ್ವ ತೀರ್ ಹೋದ್ರಿ. ಇಬ್ಬರಿಗೂ ಕ್ಯಾನ್ಸರ್ ಆಗಿತ್ತು? ಹ್ಞೂ ರೀ. ಇಬ್ರು ಅದು ಒಂದೇ ವರ್ಷದಾಗ ತೀರ್ಕೊಂಡ್ರೆ? ಇಲ್ರಿ, ನಮ್ಮವ್ವಾರು ಫಸ್ಟ್ 2 ವರ್ಷ ಆಗಿತ್ತು ರೀ. 2 ವರ್ಷ ಆಗಿ 3ನೇ ಚಾಲ್ತಿ ನಡೀತು, ನಮ್ಮ ಅಪ್ಪರ್ ತೀರಿದ್ರಿ. ಅವಾಗ ನೀವು ತವ್ರ ಮನೆಗೆ ಇದ್ರಿ? ಮತ್ತು ನಾ ಎಲ್ಲಿ ಹೋಗೇ ಇಲ್ರಿ ಸರ್. ಮದುವೆ ಆಗೇ ಇಲ್ರಿ ನಂದು. ಇಲ್ಲೇ ಇದ್ದೀನಿ ರೀ ನಾನು. ಹೊರ ಹುಡ್ಕೋ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಯಾರು ಎಂತೆಂಥವ್ರಿಗೇನು ಎಲ್ಲಿ ಇಲ್ರಿ ಸರ. ನಮ್ಮಂಥವ್ರಿಗೆ ಏನು ಬರ್ತೈತ್ರಿ ಸರ. ನಾವು ಒಲ್ಲೆ ಅಂದಿರಿ ನಾನು. ಏನು ಮಾಡ್ಕೊಂಡ್ರೆ ಏನಾಯ್ತು ಒಲ್ಲೆ ನಾನು. ನನಗೆ ಚಂದಾಗ ಒಂದು ರೊಟ್ಟಿ ಸಿಕ್ಕರೆ ಸಾಕು, ಇನ್ನೊಂದು ತೊಗೊಂಡು ಏನು ಮಾಡಲಿ ಅಂತಂದು ಒಲ್ಲೆ ಅಂದೆ ರೀ ನಾನು. ಇಲ್ರಿಪ್ಪ, ಶಾಲೆ ಕಟ್ಟಿನ ಹತ್ತಿಲ್ಲ ನಾನು. ಶಾಲಿನ ಕಲ್ತಿಲ್ರಿ ನಾನು. ವಿಕಲಚೇತನ ಶಾಲೆಗಳು ಇದ್ವು ಅವಾಗ? ಇದ್ದು ರೀ. ನಮಗೆ ಅಷ್ಟಕ್ಕೊಂದ ನಮ್ಮವರು ಹಿಂದೂ ಮಂದಿ ಅಲ್ರಿ, ಅಷ್ಟಕ್ಕೊಂದ ಇದ್ರಾಗ ಗವಾಯಿಗ ಏನದು ಶಾಲ್ಯಾಗ ಬಿಟ್ಟು ಬರ್ತೀವಿ ಅಂದ್ರಿ. ಹ್ಞೂ ರೀ, ಬಿಟ್ಟು ಬರ್ತೀನಿ ಅಂತಂದು ನಿಮ್ಮಂಥವ್ರು ಗುರುಗಳು ಬಂದಿದ್ರಿ. ನಾವು ಅಲ್ಲೇ ನನ್ನ ಉಡಿಯಾಗ ಹೊಲಕ್ಕೆ ಹೋಗಿ ಪಲ್ಯ ಹರ್ಕೊಂಬರ್ತಾರ, ನಮಗೆ ಕೊಡ ಅಂದರೆ ಯಾರು ಕೊಡಂಗಿಲ್ಲ. ನಾ ಹಡದ ಮಕ್ಕಳು ಹೆಂಗೆ ಕೊಡಲಿ ಅಂತಂದ್ರೆ ನಮ್ಮವರು ಬಿಡಿಸ್ಕೊಂಡ್ರಿ. ನಾನು ಕಳಿಸ್ಲಿಲ್ರಿ. ನಾವು ತಿಂದ್ರೆ ತಿನ್ನಲಿ, ಉಪವಾಸ ಬಿದ್ರೆ ಉಪವಾಸ ಬೀಳಲಿ, ನನ್ನ ಮಕ್ಕಳು ನನಗೆ ಇರಲಿ ಅಂತಂದು ಕೊಡಲಿಲ್ರಿ ನಮ್ಮನ್ನ. ಈಗ ರೀ ನಿಮ್ಮ ಅವ್ರಿಗೆ ನಿಮ್ಮ ತಂದೆ ತಾಯಿಗ್ರಿ ನೀವು 5 ಜನ 6 ಜನ ಹೆಣ್ಮಕ್ಳು ಇದ್ರಿ. ಎಲ್ಲರ್ಕಿನ್ನ ನಿಮ್ಮನ್ನ ಪ್ರೀತಿಯಾಗಿ ನೋಡ್ಕೊಂತಿದ್ರ ಏನು? ನೋಡ್ಕೊಂತಿದ್ರಿ. ನಮ್ಮವ್ವ ನಮ್ಮಪ್ಪ ಇರೋ ಮಟ ನಾ ಸುಖದಿಂದ ಅದೀನಿ ನಾನು. ನಮ್ಮವ್ವ ನಮ್ಮಪ್ಪ ತೀರ್ ಹೋಗಿಂದ ನನಗೆ ಭಾಳ ಅಂದ್ರೆ ಭಾಳ ಕಷ್ಟ ಬಂತು. ಯಾವ ಥರ ಕಷ್ಟ ರೀ? ಇದಾರಿ ಹೊಟ್ಟೆ ಕೂಳಿಂದು ಇದಾರಿ. ನಮ್ಗೇನು ಕಸ್ಬರ್ಗೆ ಹಿಡಿದು ಕಸ ಅನ್ನಕ್ಕೆ ಬರ್ತಿದ್ದಿಲ್ರಿ ನಂಗೆ. ಈಗ ಮತ್ತೆ ಹೊಟ್ಟೆ ಕಲ್ಸುತ್ತಲ್ರಿ ಸರ್. ಏನು ಮಾಡಬೇಕು ಅದು ಮಾಡ್ಕೊತ ಒಂದು ಜೀವನ ಸಾಗಿಸ್ಕೊಂತ ಹೊಂಟೀನಿ ನಾನು. ಹಂಗೆ ಈಗ ಸದ್ಯಕ್ಕೆ ಎಲ್ಲಿದ್ದೀರಿ ನೀವು?
ಇದಾರೆ ಅಂದ್ರೆ ಮನೀರಿ ಯಾವ ನಿಮ್ದ ನಮ್ದಾರಿ ಮನಿ ರೀ. ಹಾಂ. ಈಗ ಯಾರು ನೋಡ್ಕೊಂತಾರೆ ನಿಮ್ಮನ್ನ? ನಮ್ಮ ತಮ್ಮ ಅದನ್ರಿ. ಎಷ್ಟನೇದತ್ರಿ ಆತ? ನಿಮ್ಮ ತಮ್ಮ ಎಷ್ಟು? ನನ್ಕಿನ ಹಿಂದ್ಲವ್ರಿ, ನನ್ನ ಹಿಂದ್ಲವ್ರಿ. ಊರು ಜನ ಹೆಂಗೆ ನೋಡ್ಕೊಂತಾರೆ? ಯಾರ ನಿಮ್ಮಂತಾರ ಇದ್ರೆ ಸಾಕು, ಅವ್ರ ನೋಡ್ಕೊಂತಾರ ಅನ್ನೋ ನೇಮಕ್ಕಿಲ್ರಿ ನನಗೆ. ನಿಮ್ಮಂತ ತಂದೆ ತಾಯಿ ಇದ್ರೆ ಸಾಕು. ನಾನು ತಂದೆ ತಾಯಿ ಕಳ್ಕೊಂಡಿನಲ್ಲ, ನಿಮ್ಮಂತಾರ ತಂದೆ ತಾಯಿ ಇದ್ರೆ ಸಾಕು. ನಮ್ಗೊಂದು ನಮ್ಮ ಮನೆಯನ್ನಾರ ನೋಡ್ಕೊಂತಾರ ಅನ್ನೋದು ನನಗೇನು ಗ್ಯಾರಂಟಿ ಇಲ್ರಿ ಸರ್ ನನಗೆ. ನನ್ನ ಊರು ದೈವ ಸಾಕು, ಒಂದು ರೊಟ್ಟಿ ಕೊಡ್ತೈತೆ ಸಾಕ್ರಿ ನನಗೆ. ಯಾವ್ರ ನೋಡ್ಕೋಬೇಕು ಇವ್ರ ನೋಡ್ಕೋಬೇಕು ಅನ್ನಂಗಿಲ್ರಿ. ನಾ ಏನು ಮಾಡ್ತೀನಿ, ನನಗೆ ಯಾವುದೂ ತೊಂದರೆ ತರಬೇಡಪ್ಪ ದೇವ್ರ, ನನಗೆ ಕುಂತಲ್ಲೇ ಮರಣ ಕೊಡ ಅಂತ ಇಷ್ಟ ಬೇಡ್ಕೊತೀನಿ ರೀ. ನಾ ಯಾರ ಕೈಯಾಗೂ ಸಿಗಬಾರ್ದು ಅಂತೀನಿ ನೋಡ್ರಿ ಸರ್ ನಾನು. ಈಗ ಪ್ರತಿದಿನ ನಿಮ್ಮ ಜೀವನಚರಿ ಹೆಂಗಿರ್ತಾರೆ? ಪ್ರತಿಯೊಂದಕ್ಕೂ ಹಿಂಗೆ ಇರ್ತೈತೆ ನೋಡ್ರಿ. ಅಂದ್ರೆ ನೀವು ಎದ್ದು ಕೂಡಲೇ ಏನೇನು ಕೆಲಸ ಮಾಡ್ತೀರಿ, ಆಕ್ಟಿವಿಟಿ ಹೆಂಗಿರ್ತ ಅನ್ನೋದು? ಎದ್ದು ಕೂಡಲೇ ಇದಾರೆ ನೋಡ್ರಿ, ಕಸ ಮುಸುರಿ, ನೀರು ಒಯ್ಯಾನ, ಜಳಕ ಇದನ್ನ ಮಾಡ್ತೀನಿ ನೋಡ್ರಿ ನಾನು. ಮತ್ತೆ ಬಿಟ್ಟು ಹೋದ್ರ ರೊಟ್ಟಿ, ಇಲ್ಲಕಂದ್ರೆ ಇಲ್ಲ. ಎಲ್ಲ ಕೆಲಸ ನೀವು ಮಾಡ್ತೀರಿ? ಮಾಡ್ತೀನಿ ರೀ. ಏನು ಮಾಡಿಸ್ಬೇಕಂತ ಮಾಡಿಸ್ತಾರೆ ನೀವು? ನಾನು ಮನೆ ಕೆಲಸ ಮಾಡ್ಬೇಕಂತ ನೀವು ಮಾಡ್ತೀರ? ನನ್ನ ಮನೆ ಕೆಲಸ ನಾವೇ ಮಾಡ್ಬೇಕಂತ ಮಾಡ್ತೀವಿ ರೀ. ಈಗ ನೋಡ್ರಿ, ಈಗ ನೀವು ಬಂದ್ರಿ, ನನ್ನ ಮನೆ ಒಂದು ಸ್ವಲ್ಪ ಒಗತ್ತಾಗ ಇಟ್ಟರೆ ನೀವು ಬರ್ತೀರಿ. ಈಗ ನಾವು ಕಬ್ಬಟ್ಟು ಇಟ್ಟರೆ ನಮ್ಮ ಮನ್ಯಾಗ ಯಾರು ಕುಂದಿರ್ತಾರೆ ರೀ ಸರ್? ರೀ ಹಂಗಾಗಿ ನಾವು ಮಾಡ್ಕೊತೀನಿ ರೀ. ಒಂದು ವೇಳೆ ಕಣ್ಣಿದ್ದಿದ್ರೆ ಹೆಂಗೆ ಜೀವನ ಮಾಡ್ಬೇಕಂತ ಅನ್ಕೊಂಡಿದ್ರೆ? ನಿಮ್ಮ ಜೀವನದ ಆಸೆ ಏನಿತ್ತು ಅವಾಗ? ನಮ್ಮ ಕಣ್ಣಿದ್ದಿದ್ರೆ ಅದು ಏನಿತ್ತೇನ್ರಿ ಅಲ್ಲಾಗ ಗೊತ್ತ್ರಿ, ನಂಗೆ ಗೊತ್ತು. ಮುಂದಿಂದ ಏನು ಹೇಳ್ಬೇಕ್ರಿ ನಾನು? ಜೀವನದ ಏನಾರ ಒಂದು ಆಸೆ ಇರ್ತಲ್ರಿ? ಆಸೆ ಎಲ್ಲ ತೆಗೆದು ಒಗದ್ಬಿಟ್ಟನ್ರಿ ನಂದು. ಆಸೆ ಏನೂ ಇಲ್ರಿ ನಂಗೆ. ಈಗ ಸದ್ಯಕ್ಕೆ ಎಷ್ಟು ನಡೀತವ್ರಿ ವಯಸ್ಸು ನಿಮ್ಗೆ? ಭಾಳ ಅಂದ್ರೆ ಒಂದು 45-50 ಇಷ್ಟ ನಡಿಬೇಕ್ರಿ. 45-55 ನಡೀತಾವ್ರಿ. ರೀ. ಆದ್ರೂ ಭಾಳ ವೀಕ್ ಆಗ್ಯಾರ ನೀವು. ಹಂಗಾರೆ ಚಿಂತ್ರಿ ಒಳಗಲ್ ಚಿಂತೆ ಬಿಡ್ಬೇಕ್ರಿ. ಜೀವನದಾಗ ಏನಿಲ್ರಿ, ತಿನ್ಬೇಕು ಉಣ್ಬೇಕು. ನಾ ಬಿಟ್ಟರು ಅದು ಬಿಡಂಗಿಲ್ಲಲ್ರಿ ಸರ. ನಾ ಬಿಟ್ರು ಅದು ಬಿಡಂಗಿಲ್ಲ. ರಾತ್ರಿ ನಿದ್ದೆ ಹತ್ತಂಗಿಲ್ಲ. ಏನಾರ ಒಂದು ನೆನಪು ಆತಂದ್ರೆ ನಿದ್ದಿನ ಹತ್ತಂಗಿಲ್ರಿ ನನಗೆ. ಅವ ತಮ್ಮನ ಮೊಮ್ಮಗ್ರಿ. ಅವ ತಮ್ಮನ ಮೊಮ್ಮಗ್ರಿ? ಹ್ಞೂ ರೀ. ಅಂದ್ರೆ ಇವ್ರ ತಮ್ಮನ ಮಗನ ಮಗ ರೀ. ಮತ್ತೇನೈತ್ರಿ ಅವರ? ಮತ್ತೇನೈತ್ರಿ? ನೀವು ಜೀವನದಾಗ ಒಂದು ಸಂತೋಷದ ಘಟನೆ ಹಂಚ್ಕೋಬೇಕಂದ್ರ ಅದಿರ್ಬೋದು ನನಗಲ್ರಿ. ಈಗ ಜೀವನ ಅನುಭವಿಸಿರಲ್ಲ, ಆ ಖುಷಿ ವಿಚಾರ ಏನಾರ ನಿನ್ನ ಜೀವನದಾಗ ಆಗಿದ್ದೆ? ಸಂತೋಷದ ದಿನ ಎಂದ ನೀನು ಸಂತೋಷದ ದಿನ ಇದ್ದಿ, ಎಂದು ಖುಷಿಯಾಗಿದ್ದಿ? ನಮ್ಮಪ್ಪ ನಮ್ಮವ್ರ ಮಟ್ಟ ಅಷ್ಟ ನಾ ಖುಷಿಯಾಗಿದ್ದೆ ರೀ. ನನಗೆ ಇಷ್ಟ ಕಷ್ಟದಾಗ ಕೊಳ್ಯಾಕತ್ತೀನಿ ರೀ ನಾನು. ಏನೋ ಇಂಥ ಮಂದಿ ಯಾರು ಬಂದ್ರೆ ಅವ್ರನ್ನ ನಗಿಸಿದ್ರೆ ನಗೋದು, ಇಲ್ಲಕಂದ್ರೆ ನಾನು ಕಷ್ಟದಾಗ ನಾ ಕೊಳ್ಯಾಕತ್ತೀನಿ ರೀ ನಾನು. ಮತ್ತೊಂದು ಏನು ವಿಚಾರ ಇಲ್ರಿ ನಂದು. ಜೀವನದಾಗ ಏನು ಚಿಂತೆ ಮಾಡಕ್ ಹೋಗ್ಬಾರ್ದ್ರಿ. ಅದು ಆಗೋ ಥರನ ಯಾವತ್ತಾದ್ರೂ ಒಂದಿನ ಆಗೇ ಆಗುತ್ತದ. ನಾವು ಅದನ್ನ ಕಾಯ್ತಾ ಇರ್ಬೇಕು ನೋಡ್ರಿ. ಏನು ಕಾಯ್ತಾ ಇರ್ಬೇಕು ಬಿಡ್ರಿ ಸರ್, ನಮ್ಗೆ ಲಘುನ ಸಾವು ಬರ್ಬೇಕಂತೀನಿ ರೀ ನಾನು. ಬರುವಂದು ತಿಳ್ಕೊಳ್ಳಿ, ಎಲ್ಲರೂ ಸಾಯೋದ್ರಿ. ನಾವು ಬಯಸ್ಬಾರ್ದು ಅದನ್ನ. ಯಾರೋ ನಿಮ್ಮಂತಾರು ಅರ್ಬಿ ತಂದು ಕೊಡ್ತಾರ, ಯಾರೋ ನಿಮ್ಮಂತಾರು ಏನೋ ಕೊಡ್ತಾರ. ಮನೆ ಬಿಟ್ಟವ್ರು ಎಲ್ಲರೂ ಉಣ್ಣ ಕೊಡ್ತಾರೆ ಅಲ್ಲಿ ಹೊರಗೆ. ಹೊರಗೆ ಹೋದ್ನಂದ್ರೆ ಎಲ್ಲರೂ ನನಗೆ ಕರೀದ ಚಾ ಮಾಡೋದ. ಮನೆಗಿದ್ರೆ ಏನೂ ಕಾಣಂಗಿಲ್ಲ ರೀ ನಾನು.
ಬಟ್ ಈ ಊರಾಗ ಜಾತಿ ಧರ್ಮದ ಭೇದ ಭಾವ ಇಲ್ಲ. ಏನಿಲ್ರಿಪ್ಪ. ಹಾಂ, ಅಂದ್ರೆ ನೀವು ಮುಸ್ಲಿಂ ಅಂದ್ರಲ್ಲ? ಹ್ಞೂ ರೀ, ನಾವು ಮುಸ್ಲಿಮ್ರಿ. ಹ್ಞೂ. ಇವರು ಕುರುಬರು. ಹ್ಞೂ. ಕುರುಬರು ಮುಸ್ಲಿಮ್ಸ್ ಅನ್ನಂಗಿಲ್ರಿ ನಾವು. ನಾವು ಕುರುಬರು ಅಂತಾನು ಇದು ಇಲ್ರಿ, ಮುಸ್ಲಿಮ್ಸ್ ಅಂತಾನು ಇದು ಇಲ್ರಿ. ನಾವು ಒಂದ ಗಂಗಾದಾಗ ಉಣ್ಣುವಂಗ ಅದೇ ನೋಡ್ರಿ. ಹ್ಞೂ. ಇಷ್ಟು ವಿಡಿಯೋ ಮಾಡ್ಕೊಂತೈತ್ರಿ ಹುಡುಗ. ಜನ ಏನಂತಾರ ಏನ ಹೊಟ್ಟೆ ಇದು ಅನಿಸುತ್ರಿ ಒಮ್ಮೆ. ನಾನಂತರ ದಿನ ನೋಡ್ತೀನಿ ನಿಮ್ದು ವಿಡಿಯೋನ, ಇನ್ಸ್ಟಾಗ್ರಾಮ್ದಾಗ ಹಾಕಿರ್ತೀರಲ್ಲ. ಹ್ಞೂ ರೀ, ನಾನು ನೋಡ್ತೀನಿ, ಭಾಳ ನಗ್ತಿದ್ದಾರೆ. ಹಾಂ. ಹಿಂಗಾಗ್ರಿ ನನಗೆ ಏನಂತಾರೋ ಜನ ಏನಂತಾರೋ ಅನ್ಸುತ್ತ. ಈ ಹುಡುಗ ಎತ್ತಿ ನಿನ್ಲಿಂತ್ರ ನಾ ಬೆಳಕು ಹಾಕಿನಿ, ಎತ್ತಿ ಹಂಗೆ ಮಾಡಬೇಡ, ನೀನು ಬೇದಾರು ನನ್ನಾರ ಅನ್ಲಾರು ನನ್ನಾರ, ನೀ ಯಾವುದು ಹಚ್ಕೋಬೇಡ ಅಂತ ಈ ಹುಡುಗ ಹೇಳತ್ರಿ.